ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಅಮ್ಮುಗೆ ವಲ್ಲಭ ಸಮಾಧಾನ ಮಾಡ್ತಾರ. ನೀನು ಯಾಕೆ ತಲೆ ಕೆಡಿಸ್ಕೊತಿದ್ಯಾ, ಟ್ಯೂಷನ್ ಏನು ಬೇಡ ಬಿಡು, ಇದು ಅವ್ರ ಮನೆ ಅಂತಾರೆ ಅಂತ ಹೇಳಿ. ಜೊತೆಗೆ ನೀನೇನಾದರೂ ಕೆಲಸ ಮಾಡಬೇಕು ಅಂದರೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೋ, ಹೊರಗಡೆ ಹೋಗಿ ಕೆಲಸ ಮಾಡುವಾಗ ಯಾರೂ ನಿನ್ನ ಕೇಳೋದಿಲ್ಲ ಅಂತ ಸಮಾಧಾನ ಪಡಿಸ್ತಾರೆ. ನಂತರ ಪ್ರಿಯಾ ತನ್ನ ಅಮ್ಮನ ಮನೆಗೆ ಹೋಗಿ ಗಂಡ ಕೊಟ್ಟಿರೋ ₹1,00,000 ಕೊಡ್ತಾರೆ. ಮಗ ಅಳಿಯನ ಮೇಲೆ ತುಂಬ ಪ್ರೀತಿ ಬಂದ್ಬಿಡುತ್ತೆ ವೀಣಾ ಮತ್ತು ಅವ್ರ ಗಂಡಂಗೆ. ಜೊತೆಗೆ ಇಲ್ಲಿ ಅಮ್ಮನ ತರಾಟೆಗೆ ತೊಗೊಂಡ್ರು ಮಾವ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ವೀಣಾ ಹತ್ರ ಪ್ರಿಯಾ ಹೇಳ್ತಾರೆ. ನಂತರ ಮತ್ತೆ ಪ್ರಿಯಾ ಮನೆಗೆ ವಾಪಸ್ ಆದಾಗ ವಲ್ಲಭನ ಹತ್ರ ಹೋಗಿದೆ. ನೀನಾದರೂ ಹೇಳ್ಬೋದಿತ್ತಲ್ಲವ ವಲ್ಲಭ, ಅಮ್ಮಗೆ ಟ್ಯೂಷನ್ ಮಾಡಬಾರ್ದು ಅಂತ ನೋಡಿದ್ಯಾ, ಮಾವನಿಗೆ ಎಷ್ಟೆಲ್ಲ ಬೇಜಾರಾಗಿದೆ ಅಂತ ಹೇಳಿದಾಗ ನಾನು ಈ ವಿಷಯ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ. ಆದರೆ ನೀವೇ ಮಾತಾಡ್ತಿದ್ರಾ ಅಂತ ಹೇಳಿದ್ಮೇಲೆ ಮಾತಾಡಲೇಬೇಕಾಗತ್ತೆ. ಇಲ್ಲಿ ಅಮ್ಮು ಏನೂ ತಪ್ಪು ಮಾಡಿಲ್ಲ, ಟ್ಯೂಷನ್ ಮಾಡೋದು ತಪ್ಪು ಅಂತ ನನಗೆ ಅನ್ನಿಸ್ಲಿಲ್ಲ. ಆದರೆ ಇಲ್ಲಿ ತಪ್ಪಾಗಿದ್ದೆಲ್ಲಿ ಅನ್ನೋದು ಗೊತ್ತಿದೆಯಾ, ನೀವು ಅಪ್ಪನ ಹತ್ರ ಹೋಗಿ ಅಮ್ಮು ಟ್ಯೂಷನ್ ಮಾಡೋ ವಿಷಯನ ಹೇಳಿದ್ದು. ಅಮ್ಮನೇ ಟ್ಯೂಷನ್ ಮಾಡೋ ವಿಷಯ ಹೇಳ್ತಿಲ್ಲಲ್ವಾ, ನಿನ್ನೆ ಅಲ್ಲ ನಾಳೆ ಹೇಳ್ತಾ ಇದ್ಲು. ಆದರೆ ನೀವ್ಯಾಕೆ ಹೋಗಿ ಹೇಳೋಕೆ ಹೋದ್ರೆ, ನೀವು ಹೇಳಿದ್ರಿಂದನೇ ಇಷ್ಟೆಲ್ಲ ಆಗಿದ್ದು. ಇನ್ನೊಬ್ಬರ ವಿಷಯಕ್ಕೆ ನೀವು ತಲೆ ಹಾಕಬಾರ್ದಿತ್ತು. ಅವ್ರವ್ರ ವಿಷಯನ ಅವ್ರವರೇ ಮಾಡಿದ್ರೆ ಹೇಳಿದ್ರೆ ಸರಿ ಹೋಗುತ್ತೆ, ಆಗ ಯಾವುದೇ ರೀತಿ ಸಮಸ್ಯೆ ಕೂಡ ಆಗೋದಿಲ್ಲ ಅಂತ ಹೇಳಿ ವಲ್ಲಭ ಖಡಕ್ ಆಗಿ ಪ್ರಿಯಾಗೆ ಎಚ್ಚರಿಕೆ ಕೊಡ್ತಾರೆ. ಹಾಗಿದ್ರೆ ನಾನು ಈ ಮನೆಯವಳಲ್ವಾ, ನನಗೆ ಹೇಳು ರೈಟ್ಸ್ ಇರಲಿಲ್ವಾ ಅಂತ ಹೇಳಿ ಪ್ರಿಯಾ ಕೇಳಿದಾಗ ರೈಟ್ಸ್ ಇದೆ ಅದಕ್ಕೆ, ನೀವು ನನ್ನ ಅದಕ್ಕೇನೆ. ಆದರೂ ಕೂಡ ಅವ್ರವ್ರ ವಿಷಯನ ಅವ್ರವರೇ ನೋಡ್ಕೋಬೇಕು, ಅವ್ರವರೇ ಮಾಡಬೇಕು. ಇನ್ನು ಮುಂದೆ ನೀವು ಯಾರದೇ ವಿಷಯಕ್ಕೆ ಕೂಡ ತಲೆ ಹಾಕಬೇಡಿ, ನೀವು ಹಾಕಿದ್ರಿಂದಾನೇ ಇಷ್ಟೆಲ್ಲ ನಡೆದದ್ದು ಅಂತ ವಲ್ಲಭ ಖಡಕ್ ಆಗಿ ಎಚ್ಚರಿಕೆ ಕೊಡ್ತಾರೆ. ಎತ್ತ ಕಡೆ ಕೇಶವ ಮೀನಾಗೆ ಸರ್ಪ್ರೈಸ್ ಕೊಡಬೇಕು ಅನ್ಕೊಂಡಿದ್ದಾರೆ. ಮತ್ತೆ ಅಪ್ಪ ಫೋನ್ ಮಾಡಿ ಕೆಲಸ ಹೇಳ್ತಾರೆ. ಬಟ್ ಅಪ್ಪ ಹೇಳಿದ ಕೆಲಸ ಮಾಡಲೇಬೇಕಾ, ಈ ಬಾರಿ ಮಾಡೋದೇ ಇಲ್ಲ. ಮೀನಾಗೆ ನಾನು ಸಮಯ ಕೊಡಬೇಕು ಅಂತ ಕೇಶವ ಅನ್ಕೊಂಡು ಮೀನಾಗೆ ಪ್ರಪೋಸ್ ಮಾಡ್ತಾರೆ. ಜೊತೆಗೆ ಆಕೆಯನ್ನು ಒಂದು ಕಾಂಪಿಟೇಷನ್ಗೆ ಕೂಡ ಕರೆದುಕೊಂಡು ಹೋಗ್ತಾರೆ. ಆ ಕಾಂಪಿಟೇಷನ್ ಕಪಲ್ ಕಾಂಪಿಟೇಷನ್ ಆಗಿರುತ್ತೆ. ಆ ಒಂದು ಕಾಂಪಿಟೇಷನಲ್ಲಿ ಎಲ್ಲ ರೀತಿಯ ಸ್ಪರ್ಧೆಗಳು ನಡೀತದೆ. ಎಲ್ಲದರಲ್ಲೂ ಕೂಡ ಯಶಸ್ವಿಯಾಗಿ ಕೇಶವ ಮತ್ತು ಮೀನಾ ಪಾಲ್ಗೊಳ್ತಿದ್ದಾರೆ. ಹಾಗಾದರೆ ಮುಂದಿನ ಆಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.